ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ನಮ್ಮ ಬಿಗ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಆಗಿರುವಂಥದ್ದು, ದೊಡ್ಡ ಪ್ರಾಜೆಕ್ಟ್ಸೇ ಆಗಿರುವಂಥದ್ದು ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡ್ಬೋದು ಒಂದು ರಾಮಾಯಣ ಸಿನಿಮಾನ. ಯಾಕೆಂದರೆ ನಮ್ಮ ಯಶ್ ಅವ್ರು ಇರುವಂಥದ್ದು ಇದರಲ್ಲಿ ಕೋ ಪ್ರೊಡ್ಯೂಸರ್ ಆಗಿ, ಹಾಗೇನೆ ಎಲ್ಲ ದೇಶದ ಎಲ್ಲ ಒಂದು ಲೇಟೆಸ್ಟ್ ಟೆಕ್ನಾಲಜಿನ ತಿಳ್ಕೊಂಡು ಯಾವುದು ಇಂಪ್ಲಿಮೆಂಟ್ ಮಾಡಿದ್ರೆ ಕರೆಕ್ಟಾಗಿರುವಂಥ ಒಂದು ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿ ಈಗ ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸಿನಿಮಾ ತೆಗಿಬೇಕು ಅಂತ ಅಂದ್ಕೊಳ್ಳುವಂಥ ಒಂದು ವಿಷನ್ ಇರುವಂಥ ಒಂದು ವ್ಯಕ್ತಿ ಆಗಿರುವಂಥದ್ದು ಯಶ್ ಅವ್ರು ಆಗಿರುವಂಥದ್ದು. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಮಾಯಣ ಸಿನಿಮಾದಲ್ಲಿದ್ದಾರೆ. ಹಾಗೆಯೇ ವಾರಣಾಸಿ ಇದೊಂದು ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಆಗಿರುವಂಥದ್ದು. ಸೊ ಇದು ಎದುರು ಬದ್ರು ಬಂದಾಗ ಅಂದರೆ ಈ ಎರಡು ಸಿನಿಮಾನು ಕೂಡ ನೋಡಿ, ಈಗ ನೋಡೋದಾದರೆ ಟೈಟಲ್ ರಿವೀಲ್ ಆಗಿರುವಂಥದ್ದು ಎರಡು ಸಿನಿಮಾದು. ಜಸ್ಟ್ ಟೈಟಲ್ ರಿವೀಲ್ ಆಗೋದಕ್ಕೋಸ್ಕರನೇ ಒಂದು ಗ್ಲಿಮ್ಸ್, ಅದ್ಭುತವಾಗಿರೋಂಥ ಗ್ಲಿಮ್ಸ್ ಎರಡು ಕಡೆಯಿಂದಲೇ ಕೊಟ್ಟಿದೆ ಅಂತ ಹೇಳ್ಬೋದು. ಮಹೇಶ್ ಬಾಬು ಅವ್ರದ್ದು ಅದ್ಭುತವಾಗಿರೋವಂಥ ಒಂದು ಗ್ಲಿಮ್ಸ್ ಕೊಟ್ಟಿದ್ದಾರೆ. ಹಾಗೆಯೇ ಯಶ್ ಅವ್ರದ್ದು ಕೂಡ ಒಂದು ಅದ್ಭುತವಾಗಿರೋಂಥ ಗ್ಲಿಮ್ಸ್ ಅಂತಲೇ ಹೇಳ್ಬೋದು. ಅಂದರೆ ಆ ಒಂದು ಸೆಕೆಂಡ್ಸ್ನ ಅವರೊಂದು ಆ ಝಲಕ್ ಇದೆಯಲ್ಲ ಆ ಒಂದು ಸ್ಕ್ರೀನ್ ಮೇಲೆ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ಎರಡನೇ ಅಪ್ಡೇಟ್ ಬಂದು ನಮ್ಮ ಅಪ್ಕಮಿಂಗ್ ರಿಲೀಸಸ್ ಏನಿದೆ ಜನವರಿಯಲ್ಲಿ, ಎರಡು ಸಿನಿಮಾನ ಮಾತ್ರ ಮೆನ್ಷನ್ ಮಾಡ್ತೀನಿ. ಯಾಕೆ ಅಂತಂದರೆ ನನಗೆ ಈ ಎರಡು ಪ್ರಾಜೆಕ್ಟ್ ಮೇಲೆ ಮಾತ್ರ ನಂಬಿಕೆ ಇರುವಂಥದ್ದು. ಅಪ್ಕಮಿಂಗ್ ರಿಲೀಸಸ್ಸಲ್ಲಿ ದೊಡ್ಡ ಹೀರೋಸ್ ಅಲ್ದೇ, ಟಾಪ್ ಟೈರ್ ಹೀರೋಸ್ ಕನ್ನಡದಲ್ಲಿ ಅಲ್ದೇ ಈ ಒಂದು ಎರಡು ಸಿನಿಮಾ ಹೇಳ್ತೀನಿ ಅಂತಂದರೆ ನನಗೆ ಈ ಒಂದು ಪ್ರಾಜೆಕ್ಟ್ ಮೇಲೆ ನಂಬಿಕೆ ಇದೆ ಅನ್ನೋದಕ್ಕೋಸ್ಕರ ಮಾತ್ರ. ಜನವರಿ 30ನೇ ತಾರೀಕು ಮುಧೋಳ್ ಸಿನಿಮಾ ರಿಲೀಸ್ ಆಗುತ್ತೆ. ಹಾಗೆಯೇ ಜನವರಿ 15ನೇ ತಾರೀಕು ಮ್ಯಾಂಗೋ ಪಚ್ಚ ಸಿನಿಮಾ ರಿಲೀಸ್ ಆಗುತ್ತೆ. ಎರಡದು ಟೀಸರ್ ನೋಡಿಬಿಟ್ಟು ನನಗೆ ಓಕೆ ನಂಬಿಕೆ ಇರುವಂಥ ಒಂದು ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಈಗ ಮಾರ್ಕ್ ಸಿನಿಮಾ ಬಗ್ಗೆ ಹೇಳೋದಾದರೆ ನೋಡಿ, ಮಾರ್ಕ್ ಒಂದು ಹೇಳ್ತೀನಿ, ಮಾರ್ಕ್ನ ತಲೆಯಲ್ಲಿ ಮಾರ್ಕ್ ಮಾಡ್ಕೊಂಡು ಹಿಡ್ಕೊಳ್ಳಿ. ಇದೊಂದು ಸ್ವ್ಯಾಗ್ನ ಬಾಪ್ ಸಿನಿಮಾ ಆಗಿರುವಂಥದ್ದು, ಸ್ವ್ಯಾಗಿಗೋಸ್ಕರನೇ ಅಂತಾನೆ ಮಾಡಿರುವಂಥ ಸಿನಿಮಾ ಆಗಿರುವಂಥದ್ದು ಮಾರ್ಕ್ ಸಿನಿಮಾ. ಯಾವುದೇ ಕಾರಣಕ್ಕೂ ಈ ಒಂದು ಸಿನಿಮಾನ ನೀವು ಕಡೆಗಣಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಕೊಟ್ಟಿರೋಂಥ ಪೈಸಾ ಫುಲ್ ವಸೂಲಾಗುತ್ತೆ ಬರೀ ಸ್ವ್ಯಾಗ್ನ ನೋಡಿಬಿಟ್ಟು. ಇವರ ಒಂದು ಹೇರ್ ಸ್ಟೈಲ್ ಆಗಲಿ, ಇವರೊಂದು ಕಟ್ಔಟ್ ಆಗಲಿ ಅದ್ಭುತವಾಗಿರುವಂಥ ಸಿನಿಮಾನ ಅಂದರೆ ಟಾಪ್ ಟೈರ್ ಹೀರೋಸ್ ಗುರು, ಅದರಲ್ಲೂ ಕೂಡ ಇವರ ಒಂದು ಸಿನಿಮಾ ಅಂತಂದರೆ ಯಾಕೆ ಗುರು ಬಿಡಬೇಕಾಗುತ್ತೆ. ಒಂದು ವಿಷಯ ಹೇಳ್ತೀನಿ, ನನಗೆ ಇಲ್ಲಿ ಕೈದಿ ಫೀಲ್ ಕೊಡ್ತು, ಇಲ್ಲ ಅಂತ ಹೇಳಲ್ಲ ನಾನು. ಅದು ನಿಮಗೆ ಮ್ಯಾಕ್ಸ್ ನೋಡಿದ್ರು ಅದೇ ರೀತಿ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಕಿಚ್ಚ ಸುದೀಪ್ ಅವರ ಟ್ರೂ ವಿಲನ್ನ ಕ್ಯಾರೆಕ್ಟರ್ ತೋರಿಸ್ಬೇಕು ಅಂತಂದರೆ ಈ ಥರದೊಂದು ಸ್ವ್ಯಾಗ್ನ ರೀತಿ ಸಿನಿಮಾನ ತೆಗಿಬೇಕು ಅಂತಲೇ ಹೇಳ್ಬೋದು. ಹೀ ಈಸ್ ಬ್ಯಾಕ್ ಟು ದ ಗೇಮ್ ಅಂತಲೇ ಹೇಳ್ಬೋದು. ಈಗ ಡೆವಿಲ್ ಸಿನಿಮಾದ ಬಗ್ಗೆ ಹೇಳೋದಾದರೆ 5 ಮಿಲಿಯನ್ ವ್ಯೂಸು ಆನ್ ದ ಸ್ಪಾಟಲ್ಲಿ ವಿತಿನ್ ಫ್ಯೂ ಅವರ್ಸಲ್ಲಿ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಎಷ್ಟಾಗಿದೆ ಅಂತ ನೋಡಬೇಕಾಗಿರುವಂಥ ವಿಷಯ. ಆ್ಯಂಡ್ ಈ ಸಿನಿಮಾದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಅಂದರೆ ಈ ಒಂದು ಯೂಟ್ಯೂಬ್ ವಿಡಿಯೋ ಬಿಟ್ಟಾಗ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಇಲ್ಯುಮಿನಾಟಿ ಕಾನ್ಸೆಪ್ಟ್ ಅಂದರೆ ಏನು ಡೈರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಆ ಪ್ರಾಮಿಸ್ನ ಕೊಡೋಕೆ ಬಂದಿರುವಂಥದ್ದು. ನಾನು ನಿಮಗೆ ಕಂಪ್ಲೀಟಾಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಇದೊಂದು ಕಾನ್ಸೆಪ್ಟ್ ಅಂತಲೇ ತಿಳ್ಕೊಳ್ಳಿ. ಅಂದರೆ ಇದೊಂದು ಸುಳ್ಳು ಕತೆ ಅಂತಲೇ, ಮಿತ್ ಅಂದರೆ ಸುಳ್ಳು ಕತೆ ಅಂತಲೇ ತಿಳ್ಕೊಳ್ಳಿ. ಆದರೆ ಇದೊಂದು ಕತೆ ಇದೆ ಗುರು, ಇದ್ರ ವಿಷಯದಲ್ಲಿ ಒಂದು ಕತೆ ಇದೆ. ಅದನ್ನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಪ್ಕಮಿಂಗ್ ಡೇಸಲ್ಲಿ. ಆ್ಯಂಡ್ ಯಾವಾಗ ಟ್ರೈಲರ್ ಅಂತ ಕೇಳ್ತಾ ಇದ್ರು, ಈಗ 2 ಡೇಟ್ನ ನಾನು ಕೊಡ್ತೀನಿ. 22, 23 ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುವಂಥದ್ದು. ಈ 22 ಇಲ್ಲಿ 23ರಲ್ಲಿ ಒಂದು ಬರ್ಬೋದು. ಇನ್ನೊಂದು ಡೇಟ್ ಯಾವುದು ಅಂತಂದರೆ ನಾನು ಹೇಳಿರುವಂಥದ್ದು 8ನೇ ತಾರೀಕು ನವಂಬರ್ ಆಗಿರುವಂಥದ್ದು. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿ ಈ ಒಂದು ಡೇಟ್ಸಲ್ಲಿ ಟ್ರೈಲರ್ನ ಎಕ್ಸ್ಪೆಕ್ಟ್ ಮಾಡಿ. ಯಾಕೆಂದರೆ ಜಾಸ್ತಿ ದಿನ ಉಳಿದಿಲ್ಲ, ಡಿಸೆಂಬರ್ 12ಗೆ ಆಗಿರುವಂಥದ್ದು. ಸೊ ಅದಕ್ಕೂ ಮೊದಲು ಟ್ರೈಲರ್ ರಿಲೀಸ್ ಆಗುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. 28 ಅಂತ ನಾನು ಹೇಳ್ತಾ ಇದ್ದೀನಿ, 22, 23 ಅಂತ ರೂಮರ್ಸ್ ಹೇಳ್ತಾ ಇದೆ. ನೋಡೋಣ ಗುರು ಯಾವ್ದು ಸತ್ಯ ಆದ್ರೂ ಒಳ್ಳೇದೇ ಅಂತ. ಆ್ಯಂಡ್ ಸಿನಿಮಾನ ನೀವು ಎಂಜಾಯ್ ಮಾಡ್ತೀರಾ, ಅಷ್ಟು ಮಾತ್ರ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು ಅಂತಲೇ ಹೇಳ್ಬೋದು. ಈಗ ಇದಿಷ್ಟು ನನಗೆ ಹೇಳೋಕ್ಕಿದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾವುದಾದ್ರೂ ಸಿನಿಮಾ ಬಗ್ಗೆ ನಿಮಗೆ ಮಾತಾಡಬೇಕು ಅಂತಿದ್ದು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮಗೆಲ್ಲ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.